ಅದಾಯಿತು. ಇದೆಲ್ಲ ನಡೀತಾ ಇತ್ತು. ಇದು ಎಲ್ಲ ತೆರೆ ಮೇರೆನಲ್ಲಿ ನಡೀತಾ ಇತ್ತು. ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದೇ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಪ್ರಥಮ ಬಾರಿಗೆ ಸಿಡಿಸಿದಂಥ ಅವರು ದೇವರಾಜೇಗೌಡರು ವಕೀಲರು. ಅವರು ಏನು ಹೇಳಿದರು? ರೇವಣ್ಣವ್ರ ಮೇಲೆ ಆಕ್ರೋಶಭರಿತರಾಗಿ ತಾಕತ್ತಿದ್ರೆ ಬಾ ಈಗ ಅಂತೇಳಿ ಏಕವಚನದಲ್ಲಿ ರೇವಣ್ಣವರನ್ನು ಇದಕ್ಕೆ ಕರೆದು, ನಿನ್ನ ಮಗನ ಅಶ್ಲೀಲವಾದಂಥ ಆಡಿಯೋ ವಿಡಿಯೋ ಎಲ್ಲ ನನ್ನ ಹತ್ರ ಇದೆ, ಪಿನ್ ಡ್ರೈವ್ ಇದೆ ನನ್ನ ಹತ್ರ, ನಾನು ಅದನ್ನು ಬಿಟ್ಟು ನೀನು ನೋಡ್ಕೊತೀನಿ ಅಂತಕ್ಕಂಥದ್ದನ್ನು ಸವಾಲಿನ ರೂಪದಲ್ಲಿ ಹಾಕಿದರು. ನಾವು ಇದೇನಪ್ಪ ಸವಾಲಿನ ರೂಪದಲ್ಲಿ ಇಷ್ಟೊಂದು ಧೈರ್ಯವಾಗಿ ಹಾಕ್ಬೇಕಾದ್ರೆ ಏನೋ ಇದರಲ್ಲಿ ಇರಬೇಕೇನೋ, ಏನೋ ಇದೆ ಇದು ಅಂತಕ್ಕಂಥದ್ದನ್ನು ನಾವು ಅಂದ್ಕೊಂಡು ಅವ್ರು ಅಲ್ಲಿ ನಿಲ್ಲಿಸ್ತಿಲ್ಲ. ನೀವು ಏನಾದರೂ ಹೆಚ್ಚಿಗೆ ಇದಾದರೆ ಹಾಸನ ಸರ್ಕಲ್ನಲ್ಲಿ ಟಿವಿನ ಹಾಕಿ ಪ್ರತಿಯೊಬ್ಬರಿಗೆ ಸ್ಕ್ರೀನಿಂಗ್ ಹಾಕಿ ಎಲ್ಲರಿಗೂ ತೋರಿಸ್ತೀನಿ ಈ ದೇಶದ ಜನಕ್ಕೆ, ಈ ರಾಜ್ಯದ ಜನಕ್ಕೆ ಅಂತೇಳಿ ಸವಾಲು ಹಾಕಿದ್ಮೇಲೆ ಏನೋ ಇರ್ಬೋದು ಸಣ್ಣ ಪುಟ್ಟವು. ಇವರು ದೇವೇಗೌಡರ ಕುಟುಂಬದ ಮೇಲೆ ರಾಜಕಾರಣದಲ್ಲಿ ವಿರೋಧಿಗಳಾಗಿ ಈಗಿನ ಸಂಸತ್ರನ್ನು ಅನರ್ಹನ ಮಾಡತಕ್ಕಂಥವ್ರಿಗೂ ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ತಂಥವ್ರು. ಇವ್ರು ಯಾವುದೋ ವೈಷಮ್ಯದ ಮೇಲೆ ಈ ರೀತಿ ಹೇಳ್ತಾರೆ, ಇದು ಅಂಥದ್ದೇನು ಇರಲ್ಲ ಏನೋ ಅನ್ನೋ ಭಾವನೆ ಹಾಸನ ಜಿಲ್ಲೆಯ ಜನತೆದಿತ್ತು. ಆದರೆ ಇದನ್ನ ಪ್ರಕಟ ಮಾಡ್ತಕ್ಕಂಥ ರೀತಿ, ಇದನ್ನ ಮುಂದೆ ನಡೆದಂತೆ ಕಥಾಭಾಗ ನಡೆದಂತೆ ಇದನ್ನ ಇವರೇ ಒಪ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ಮೊದಲನೇದು, ಪಿನ್ ಡ್ರೈವನ್ನು ಯಾರು ಬಿಟ್ಟಿದ್ದಾರೆ ಅದು ಒಂದು ಘೋರ ಅಪರಾಧ, ಅದಕ್ಕೇನು ಬೇಕೋ ಹೇಳೋಣ, ಅದನ್ನು ನಾವು ಏನು ಸಹಿಸಲ್ಲ, ನಾವು ಅದನ್ನು ಏನು ಇದು ಮಾಡಲ್ಲ. ಅದನ್ನು ನಾಗರಿಕ ಸಮಾಜದಲ್ಲಿ ತಲೆ ತಗ್ಸೋ ಕೆಲಸನ ಯಾರೇ ಮಾಡಿದ್ರು ತಲೆ ತಗ್ಸೋ ಕೆಲಸ ಅದನ್ನ ಆಮೇಲೆ ಬರ್ತೀವಿ. ಇವರು ಮತ್ತೆ ಪುನಃ ಇದು ಪಿನ್ ಡ್ರೈವ್ಗಳು ವರಿಗೆ ಬಂದ ಮೇಲೆ ಅದು ಯಾರು ಬಿಟ್ಟಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ತನಿಖೆ ಆಗುತ್ತೆ. SIT ತನಿಖೆ ಕೊಟ್ಟಿದ್ದಾರೆ. SITಯಿಂದ 1ನೇ ಅಪರಾಧ ಈ ಕೃತ್ಯ ಮಾಡಿರೋದಾದರೆ, 2ನೇ ಅಪರಾಧ ಹೆಣ್ಮಕ್ಳ ಮಾನ ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬರ್ನೂ ಮಾಡ್ದೇ ಅವರು ಏಕವಾಗಿ ಅವರ ಆ ಕೃತ್ಯದ ವ್ಯವಸ್ಥೆಯನ್ನು ಈ ಸಮಾಜಕ್ಕೆ ತೋರಿಸ್ತಕ್ಕಂಥದ್ದು ಈ ಮಹಿಳಾ ಸಮಾಜನೇ ತಲೆ ತಗ್ಗಿಸ್ಬೇಕಾದಂಥ, ಈ ಸಮಾಜ ತಲೆ ತಗ್ಗಿಸ್ಬೇಕಾದಂಥ ವ್ಯವಸ್ಥೆ. ಅದು 2ನೇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.